ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ ಇಂಟರ್ನೆಟ್ ಇರುತ್ತೆ, ನಿಮ್ಮ ಒಂದು ಮೊಬೈಲಲ್ಲಿ ರಿಚಾರ್ಜ್ ಇರುತ್ತೆ ಮತ್ತೆ ನೆಟ್ವರ್ಕ್ ಕೂಡ ಇರುತ್ತೆ. ಆದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಓಪನ್ ಮಾಡಿದ್ರು, ಕ್ರೋಮ್ ಓಪನ್ ಮಾಡಿದ್ರು, ಅಕಸ್ಮಾತ್ ನೀವು ಯಾವುದೇ ಒಂದು ಇಂಟರ್ನೆಟ್ ಯೂಸ್ ಮಾಡ್ತಿದ್ರು ಕೂಡ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಸ್ಟಾಪ್ ಆಗಿರುತ್ತೆ. 1 MB ಕೂಡ 1 KB ಕೂಡ ಇಂಟರ್ನೆಟ್ ಬರ್ತಾ ಇರೋದಿಲ್ಲ. ಅದಕ್ಕೆ ಒಂದು 3 ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ. ತುಂಬಾ ಸಿಂಪಲ್ ಸೆಟ್ಟಿಂಗ್ಸ್, 2-3 ಸೆಟ್ಟಿಂಗ್ ಅನ್ನ ನೀವೇನಾದ್ರೂ ಮಾಡ್ಕೊಂಡ್ರೆ ಆಯ್ತು, ನೆಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಪರ್ಸನಲ್ ಆಗಿ ಈ ಒಂದು ಸೆಟ್ಟಿಂಗ್ ಮಾಡಿರುವಂತದ್ದು. ನನಗೆ ಎಮರ್ಜೆನ್ಸಿ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಯೂಟ್ಯೂಬ್ ಓಪನ್ ಮಾಡಿದಾಗ ಯೂಟ್ಯೂಬ್ ಕೂಡ ಬರ್ತಾ ಇರೋದಿಲ್ಲ, ನೆಟ್ ಇರುತ್ತೆ, ನೆಟ್ವರ್ಕ್ ಕೂಡ ಇರುತ್ತೆ, ಮೊಬೈಲಲ್ಲಿ ರೀಚಾರ್ಜ್ ಕೂಡ ಇರುತ್ತೆ, ನೆಟ್ವರ್ಕ್ ಕೂಡ ಇರುತ್ತೆ. ಆದರೆ ಕೆಲವೊಂದು ಟೈಮಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾ ಇರೋದಿಲ್ಲ. ಆ ಒಂದು ಟೈಮಲ್ಲಿ ಈ ಒಂದು 2-3 ಸೆಟ್ಟಿಂಗ್ ಅನ್ನ ನೀವೇನಾದ್ರೂ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೆಟ್ವರ್ಕ್ ಬಂದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹ್ಯಾಸ್ ಇಟ್ ಈಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಪೀಡ್ ಕೂಡ ಬರುತ್ತೆ. ಯಾವ ತರ ಅಂತ ವಿಡಿಯೋನ ಎಂಡ್ ವರ್ಗು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲ ಸೆಟ್ಟಿಂಗ್ ಯಾವ್ದಪ್ಪ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಕಂಪನಿ ಮೊಬೈಲ್ ಯೂಸ್ ಮಾಡ್ತಾ ಇರಿ, ವಿವೋ, ಒಪ್ಪೋ, ರಿಯಲ್ಮಿ, ಸ್ಯಾಮ್ಸಂಗ್, ಯಾವುದೇ ಒಂದು ಮೊಬೈಲ್ ಕಂಪನಿ ಯೂಸ್ ಮಾಡ್ತಾ ಇರಿ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ಗೆ ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ನೆಟ್ವರ್ಕ್, ಸಿಮ್ ಕಾರ್ಡ್ ಅಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಎಷ್ಟು ಸಿಮ್ ಇದೆ, ಫಾರ್ ಎಕ್ಸಾಂಪಲ್ 2 ಸಿಮ್ ಯೂಸ್ ಮಾಡ್ತಿದ್ರೆ ಯಾವ ಒಂದು ಸಿಮ್ ನೆಟ್ವರ್ಕ್ ನಿಮಗೆ ಬರ್ತಾ ಇಲ್ಲ, ಆ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎನೇಬಲ್ ಸಿಮ್ ಕಾರ್ಡ್ ಅಂತ ಇರುವಂಥದ್ದು. ಅಕಸ್ಮಾತ್ ನಿಮಗೆ ಈ ಒಂದು ಸೆಟ್ಟಿಂಗ್ ಸಿಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಟೈಪ್ ಮಾಡಿ. ಮೊಬೈಲ್ ನೆಟ್ವರ್ಕ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಮ್ ಕಾರ್ಡ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎನೇಬಲ್ ಸಿಮ್ ಕಾರ್ಡ್ ಆಗಿರುತ್ತೆ. ಇದನ್ನ ಎನೇಬಲ್ ಇರುತ್ತೆ, ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಸರ್ವರ್ ಏನಿರುತ್ತೆ, ನಿಮ್ಮ ಒಂದು ಮೊಬೈಲ್ ನೆಟ್ವರ್ಕ್ ಏನಿರುತ್ತೆ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಕಂಪ್ಲೀಟ್ ಆಗಿ ಸಿಮ್ ಆಫ್ ಆಗುತ್ತೆ. ಮತ್ತೆ ಪುನಃ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪುನಃ ಆನ್ ಮಾಡ್ಕೊಂಡಾಗ ಆಸ್ ಇಟ್ ಈಸ್ ನೆಟ್ವರ್ಕ್ ಬರುತ್ತೆ. ಇದು ಮೊದಲ ಸೆಟ್ಟಿಂಗ್ ಮಾಡ್ಕೋಬೇಕು. ಇನ್ನೂ 2 ಸೆಟ್ಟಿಂಗ್ ಇದೆ. ವಿಡಿಯೋನ ಎಂಡ್ ವರ್ಗು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. 2ನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮೊಬೈಲಲ್ಲಿ ಹ್ಯಾಸ್ ಇಟ್ ಈಸ್ ಮತ್ತೆ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಯಾವ ಒಂದು ಸಿಮ್ ಯೂಸ್ ಮಾಡ್ತಾ ಇರ್ತೀರಾ, ಯಾವ ಒಂದು ಸಿಮ್ಗೆ ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀರಾ, ಆ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಎಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಎಕ್ಸೆಸ್ ಪಾಯಿಂಟ್ ನೇಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲಲ್ಲಿ ಈ ಒಂದು ಎಕ್ಸೆಸ್ ಪಾಯಿಂಟ್ ನೇಮ್ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸರ್ಚ್ ಸೆಟ್ಟಿಂಗ್ಸ್ ಅಥವಾ ಸರ್ಚ್ ಸಿಂಬಾಲ್ ಇರುತ್ತೆ, ಸರ್ಚ್ ಬಾರ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಟೈಪ್ ಮಾಡಿ. ಎಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಟೈಪ್ ಮಾಡಿ. ಈ ಥರ ಬರುತ್ತೆ. ಈ ಒಂದು ಎಕ್ಸೆಸ್ ಪಾಯಿಂಟ್ ನೇಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನೆಟ್ವರ್ಕ್ ಅಥವಾ ನಿಮ್ಮ ಒಂದು ಸಿಮ್ ನೇಮ್ ಇಲ್ಲಿ ಬಂದಿರುತ್ತೆ. ನನ್ನ ಒಂದು ಸಿಮ್ ಬಂದ್ಬಿಟ್ಟು ಜಿಯೋ ಇರುವಂಥದ್ದು. ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ ನನ್ನ ಒಂದು ಮೊಬೈಲಲ್ಲಿ 3 ಡಾಟ್ಸ್ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀಸೆಟ್ ಟು ಡಿಫಾಲ್ಟ್ ಅಥವಾ ಇರುವಂಥದ್ದು ರೀಸೆಟ್ ಟು ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1 ಟೈಮ್ ಸಿಮ್ ಆಫ್ ಆಗಿಬಿಟ್ಟು ಆನ್ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಈ ಥರ ಬಂದಿರುವಂಥದ್ದು. ಅಕಸ್ಮಾತ್ ಏನಾದರೂ ಕೆಳಗಡೆ ಇಲ್ಲಿ ಬಂದಿರುತ್ತೆ, ಬಾಟಮ್ ಅಲ್ಲಿ ರೀಸೆಟ್ ಅಂತ ಬಂದಿರುತ್ತೆ, ಅಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು 2ನೇ ಸೆಟ್ಟಿಂಗು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತೆ 3ನೇ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಮತ್ತೆ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನೋಟಿಫಿಕೇಶನ್ ಅಂಡ್ ಸ್ಟೇಟಸ್ ಬಾರ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟೇಟಸ್ ಬಾರ್ ಅಂತ ಬಂದಿರುವಂಥದ್ದು. ಈ ಒಂದು ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ ಇರುತ್ತೆ. ಇದೇನಾದ್ರೂ ಆಫ್ ಇದ್ರೆ ಇವಾಗಲೇ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಎಷ್ಟು ಬರ್ತಿದೆ ಅಂತ ಇಲ್ಲಿ ಮೇಲ್ಗಡೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡ್ಕೋಬಹುದು 0.2 KB, 0.3 KB ಈ ತರ ವೇರಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಸ್ಪೀಡ್ ಬರ್ತಿದೆ ಇಲ್ವಾ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅಕಸ್ಮಾತ್ 0 KB ಏನಾದರೂ ಇದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಅರ್ಥ ಸ್ನೇಹಿತರೆ. ಇಷ್ಟು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಈ 3ನೇ ಸೆಟ್ಟಿಂಗು ಶೋ ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ ಇರುವಂತದ್ದು. ಇದು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇಲ್ಲಿ ನೋಟಿಫಿಕೇಶನ್ ಅಂಡ್ ಸ್ಟೇಟಸ್ ಬಾರ್ ಮೇಲೆ
ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶೋ ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ ಇರುತ್ತೆ. ಇದು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಸರ್ಚ್ ಬಾರ್ ನಲ್ಲಿ ಸ್ಪೀಡ್ ಅಂತ ಟೈಪ್ ಮಾಡಿ. ಸ್ಪೀಡ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೆಟ್ವರ್ಕ್ ಸ್ಪೀಡ್ ಅಂತ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನಿಮ್ಮ ಒಂದು ಮೊಬೈಲಲ್ಲಿ ಏನೇ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಆಗಿ ಸಾಲ್ವ್ ಆಗುತ್ತೆ. ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.